ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಹಣ ನಿಜವಾಗ್ಲೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಅಂತೇಳಿ ಕೆಲವೊಂದು ಕಮೆಂಟ್ಗಳು ಕೇಳಿ ಬರ್ತಾ ಇದ್ವು. ನಾನು ಆದರೆ ಪ್ರೂಫ್ ಬರ್ದೇನೆ ಅಲ್ಲಿವರೆಗೂ ಸಹ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿಲ್ಲ. ಬರೀ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ, ಅದು ಒಂದು 50-51% ಜನರಿಗೆ ಮಾತ್ರ ಜಮಾ ಆಗಿದೆ. ಅದಕ್ಕಿಂತ ಹೆಚ್ಚು ಜನರಿಗೆ ಜಮಾ ಆಗಿಲ್ಲ ಅಂಥೇಳಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೆ. ಬಟ್ ಆದರೆ ಈಗ ಪ್ರೂಫ್ ಸಿಕ್ಕ ಮೇಲೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡೋವಂಥ ಕೆಲಸ ಮಾಡ್ತೀನಿ. ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ, 2 ತಿಂಗಳ ಹಣ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ. ಇನ್ನು ಬಹುತೇಕ ಜನರಿಗೆ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಜಮಾ ಆಗಿದೆ. ಓಕೆನಾ? ಆಮೇಲೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, 2 ಮಾಹಿತಿ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ರೇಷನ್ ಕಾರ್ಡನ್ನು, ಯಾರು ಅನರ್ಹ ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ. ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಬರ್ತಾ ಇದೆ, ನೀವು ನೋಡ್ಬೋದು. ಯಾರ ಕಾರ್ಡು ರದ್ದಾಗುತ್ತೆ ಅಂತ ನೋಡೋದಕ್ಕೆ ಹೋದರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಅಂಥವರ ಕಾರ್ಡನ್ನು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೂ ಸಹ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ರೇಷನ್ನ ಪಡ್ಕೊತಾ ಇದ್ದಾರೆ, 5 kg ಅಕ್ಕಿಯನ್ನು ಪಡ್ಕೊತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಕಳೆದ ಬಾರಿ ರಾಜ್ಯ ಸರ್ಕಾರ ಕೂಡ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡೋದಕ್ಕೆ ಹೋಗಿ ಕೆಲವೊಂದು ಎಡವಟ್ಟುಗಳಾಗಿ ಮತ್ತೆ ಅದನ್ನು ಹಿಂಪಡೆದಿತ್ತು. ಈಗ ಕೇಂದ್ರ ಸರ್ಕಾರ ಆ ಕೆಲಸಕ್ಕೆ ಕೈ ಹಾಕ್ತಾ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಓಕೆನಾ? ಎರಡನೇದಾಗಿ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ನಿಮಗೇನು ಜನವರಿ ತಿಂಗಳು ಮತ್ತು ಡಿಸೆಂಬರ್ ತಿಂಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ರು, ಅದರ ಜೊತೆಯಲ್ಲಿ ಈಗ ಫೆಬ್ರವರಿ ತಿಂಗಳು ಫೆಬ್ರವರಿ 28ರವರೆಗೂ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಫೆಬ್ರವರಿ 28ರವರೆಗೂ ಸಹ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸ್ಬೋದು. ಅವಶ್ಯಕತೆ ಇದ್ದವರು ಹೆಸರು ಸೇರ್ಪಡೆ ಮತ್ತು ಬೇರ್ಪಡೆ ಮಾಡಿಸ್ಬೋದು, ನಿಮ್ಮ ರೇಷನ್ ಕಾರ್ಡ್ನ ಅಡ್ರೆಸ್ ಬದಲಾವಣೆ ಮಾಡಿಸ್ಬೋದು, ಹೆಸರು ತಿದ್ದುಪಡಿ ಮಾಡಿಸ್ಬೋದು, ನ್ಯಾಯಬೆಲೆ ಅಂಗಡಿಯನ್ನು ಬದಲಾವಣೆ ಮಾಡಿಸ್ಬೋದು, ಕುಟುಂಬದ ಸದಸ್ಯರ ಬದಲಾವಣೆಯನ್ನು ಮಾಡಿಸ್ಬೋದು. ಆಮೇಲೆ ರೇಷನ್ ಕಾರ್ಡ್ KYC, ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಏನಾದರೂ ಲಿಂಕ್ ಆಗಿಲ್ಲ ಅಂದರೆ ರೇಷನ್ ಕಾರ್ಡ್ KYCಯನ್ನು ನೀವು ನಿಮ್ಮ ಹತ್ತಿರದ ಯಾವುದೇ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಸರ್ವಿಸ್ ಇರುತ್ತೆ. ಹಾಗಾಗಿ ನೀವು ಫೆಬ್ರವರಿ 28ರವರೆಗೂ ಸಮಯಾವಕಾಶ ಇದೆ. ದಯವಿಟ್ಟು ಯಾರ ಅವಶ್ಯಕತೆ ಇದೆ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಮೂರನೇದಾಗಿ ಹೇಳಬೇಕು ಅಂದರೆ, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಜನವರಿ 23ನೇ ತಾರೀಕು 23/1/2025ಕ್ಕೆ ಒಂದೇ ದಿನದಲ್ಲಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಒಂದೇ ದಿನದಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ನಿಮ್ಮೆಲ್ಲರಿಗೂ ಯಾವ ರೀತಿಯಾಗಿ ಕಳೆದ ಆಗಸ್ಟ್ ತಿಂಗಳ ಹಣ ಬಂದಿತ್ತೋ ಅವರಿಗೂ ಅದೇ ಡೇಟಲ್ಲಿ ಆಗಸ್ಟ್ ತಿಂಗಳ ಹಣ ಬಂದಿದೆ, ಅದೇ ತಿಂಗಳಲ್ಲೇ ಬಂದಿದೆ. ಬಟ್ ಆದರೆ ಇಲ್ಲಿ ಕೆಲವೊಬ್ಬೊಬ್ಬರಿಗೆ ಅಂದರೆ ಬಹುತೇಕ ಜನರಿಗೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಮಾತ್ರ ಬಿಡುಗಡೆ ಆಗಿದೆ. ಬಟ್ ಇವರಿಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2 ತಿಂಗಳ ಹಣ ಒಂದೇ ದಿನದಲ್ಲಿ ಬಿಡುಗಡೆ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನಾನು ಯಾವುದೇ ಪ್ರೂಫ್ ಇಲ್ಲದೆ ಹೇಳಲ್ಲ, ಅವ್ರನ್ನೂ ಕೂಡ ಕೇಳಿದಾಗ ಇದೇ ರೀತಿ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಪ್ರೂಫನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ನಿಮ್ಮ ಮುಂದೆ ಇಟ್ಟು ಹೇಳೋವಂಥ ಕೆಲಸ ಮಾಡಿದ್ದೀನಿ. ಓಕೆನಾ? ಹಾಗಾಗಿ ಬಹುತೇಕ ಜನರಿಗೆ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ, ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಬಿಡುಗಡೆ ಆಗಿದ್ದು ನಿಜ. ಹಾಗಾಗಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಏನಿದೆ ಇವತ್ತಿನ ಅಪ್ಡೇಟು, ಕೆಲವೊಂದು ವಿಷಯಗಳ ಬಗ್ಗೆ, ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಆಗಿರ್ಬೋದು, ಅನ್ನಭಾಗ್ಯ ಅಕ್ಟೋಬರ್ ತಿಂಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೇನಾದರೂ ಸೆಪ್ಟೆಂಬರ್ ಅಕ್ಟೋಬರ್ ಹಣ ಬಿಡುಗಡೆ ಆಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ನಿಮ್ಗೇನು ಮೆಸೇಜ್ ಬಂದಿದೆ ಅದನ್ನ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.